ಕನಕಪುರ ನಗರಸಭೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಸೆಪ್ಟೆಂಬರ್ 7ರಂದು ನಾಡಿನಾದ್ಯಂತ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ನಮ್ಮ ನಗರಸಭೆಯಿಂದ ಈ ಮೂಲಕ ನೀಡಲಾಗ್ತಾ ಇದೆ. ಮೊದಲಿಗೆ ಪ್ರತಿಯೊಬ್ಬರೂ ಸಹ ಮಣ್ಣಿನಿಂದ ಮಾಡಿದ್ದ ಬಣ್ಣರಹಿತ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಏನು ಈ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ ನಮ್ಮ ಕಾನಕನಹಳ್ಳಿ ಪಾರ್ಕ್ ಅಂದರೆ ನಾರಾಯಣಪ್ಪನ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಟ್ಯಾಂಕನ್ನು ನಿರ್ಮಿಸಲಾಗಿದೆ. ಪ್ರತಿಯೊಬ್ಬರೂ ಸಹ ಅಲ್ಲಿಯೇ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ POP ಗಣಪತಿಗಳನ್ನು ಮಾರಾಟ ಮಾಡುವಂಥದ್ದು ಮತ್ತು ಅದನ್ನು ಮೂರ್ತಿಗಳನ್ನು ಪ್ರತಿಷ್ಠಾಪಕ ಮಾಡ್ತಕ್ಕಂಥದ್ದು ಕಟ್ಟುನಿಟ್ಟಾಗಿ ನಿಷೇಧ ಹೇರಲಾಗಿದೆ. ಇಂತಹ ಒಂದು POP ಗಣಪತಿಗಳನ್ನು ಮಾರಾಟ ಮಾಡೋದು ಮತ್ತು ಅದನ್ನು ಪ್ರತಿಷ್ಠಾಪನೆ ಮಾಡೋದು ಕಂಡುಬಂದರೆ ಅವ್ರ ಮೇಲೆ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ 1986 ಪ್ರಕಾರ ಪ್ರಕರಣವನ್ನು ದಾಖಲಿಸಲಾಗ್ತದೆ. ಈ ಪ್ರಕರಣದ ಅಡಿಯಲ್ಲಿ ಸುಮಾರು 6 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ನೀಡುವಂಥ ಅವಕಾಶ ಇರುತ್ತದೆ. ಹಾಗಾಗಿ ಇದಕ್ಕೆ ಸಾರ್ವಜನಿಕರು ಅವಕಾಶ ಮಾಡಿಕೊಡದೆ ಒಂದು ಪ್ರಕೃತಿ ಸ್ನೇಹಿ, ಜನಸ್ನೇಹಿ, ಪರಿಸರ ಸ್ನೇಹಿ ಒಂದು ಹಬ್ಬವನ್ನು ಆಚರಣೆ ಮಾಡೋಣ. ಜೊತೆಗೆ ಏನು ಈ ಹಬ್ಬದ ಸಂದರ್ಭದಲ್ಲಿ ನಾವು ಸಾಕಷ್ಟು ಕಸಗಳನ್ನು ಉತ್ಪತ್ತಿ ಮಾಡ್ತೀವಿ. ನಮ್ಮದೇನಿದೆ ಬಳಸಿ ಬಿಸಾಡುವ ಸಂಸ್ಕೃತಿಯಿಂದಾಗಿ ನಾವು ಕಸಗಳನ್ನು ಉತ್ಪತ್ತಿ ಹೆಚ್ಚಾಗಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾವು ಹಸಿ ಕಸ, ಒಣ ಕಸಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ನಮ್ಮ ನಗರಸಭೆಯ ವಾಹನಗಳಿಗೆ ನೀಡಬೇಕು. ಏನಾಗುತ್ತೆ, ಕಳೆದ ವರ್ಷ ಸುಮಾರು ಹಬ್ಬದ ಸಂದರ್ಭದಲ್ಲಿ ಹಸಿ ಕಸ, ಒಣ ಕಸ ಎಲ್ಲೆಂದರಲ್ಲಿ ಹಾಕೋದು, ಬೀದಿ ರಸ್ತೆಗಳಲ್ಲಿ ಹಾಕುವಂಥದ್ದು ಕಂಡುಬಂದಿದ್ದರಿಂದ ನಮ್ಮ ಪೌರ ಕಾರ್ಮಿಕರು ಅದನ್ನು ತೆರವುಗೊಳಿಸೋಕ್ಕೆ ಸುಮಾರು 1 ವಾರಗಳ ಕಾಲ ಶ್ರಮಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಬಂಧುಗಳಿಗೆ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ, ದಯಮಾಡಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಕಸಗಳನ್ನು ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸಗಳನ್ನು ಪ್ರತ್ಯೇಕವಾಗಿ ಸಂಗ್ರಹ ಮಾಡಿ ನಮ್ಮ ನಗರಸಭೆಯ ವಾಹನಗಳಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಅಡ್ವಾನ್ಸ್ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ನಗರಸಭೆಯೊಂದಿಗೆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸಹಕರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಬುಧವಾರ ಒಂದು 10-12 ಮಳಿಗೆಗಳನ್ನು ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ಎಲ್ಲೂ ಸಹ ಒಂದು ಏನು POP ಗಣೇಶನ ಮಾರಾಟ ಮಾಡುವಂತಹ ಎಲ್ಲೂ ಕಂಡುಬರಲಿಲ್ಲ. ಅವರಿಗೆ ತಿಳುವಳಿಕೆ ನೀಡಿದ್ವಿ, POP ಗಣೇಶನನ್ನು ಮಾರಾಟ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ. ಇಲ್ಲ, ನಾವು ಅಲ್ಲೇ 2 ವರ್ಷದಿಂದ ನಾವು POP ಗಣೇಶನ ಮಾರಾಟ ಮಾಡ್ತಾ ಇಲ್ಲ, ನಾವು ಮಾರಾಟ ಮಾಡೋದು ಇಲ್ಲ ಅಂತ ಅವರು ಆಲ್ರೆಡಿ ನಮಗೆ ತಿಳಿಸಿದ್ದಾರೆ. ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕಾನಕನಹಳ್ಳಿ ಪಾರ್ಕು ನಾರಾಯಣಪ್ಪನ ಕೆರೆ ಹತ್ರ ನಾವು ಒಂದು ಟ್ಯಾಂಕನ್ನು ಪರ್ಮನೆಂಟಾಗಿ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ಸಕಲ ಸೌಲಭ್ಯಗಳಿದ್ದಾವೆ, ಏನು ಸಮಸ್ಯೆ ಇಲ್ಲ. ಪ್ರತಿಯೊಬ್ಬರು ಅಲ್ಲಿ ಬಂದು ವಿಸರ್ಜನೆ ಮಾಡಬೇಕು ಅಂತ ಕೇಳ್ಕೊಡ್ತೀವಿ.